ಹೆಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತು ನನಗೆ ತುಂಬ ವಿಶೇಷವಾಗಿರೋ ದಿನ. ಏನಂದರೆ ನನ್ನ ಮಗನ ಹುಟ್ಟಿದಬ್ಬ ಇವತ್ತು. ಹಾಗಾಗಿ ಬೆಳಿಗ್ಗೆನೇ ನಾವು ತಿರುಪತಿ ತಿರುಮಲ ದೇವಸ್ಥಾನ ಮಲ್ಲೇಶ್ವರಮಲ್ಲಿದೆ, ಸೊ ಅಲ್ಲಿ ಕೂಡ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಆನ್ ದ ವೇ ಬರ್ತಾ ಐಸ್ ಕ್ರೀಮು ಜ್ಯೂಸ್ ಎಲ್ಲ ತಿನ್ಕೊಂಡು ಕುಡ್ಕೊಂಡು ಬಂದ್ವಿ. ಮತ್ತು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ನಿಮಗೆ ಇಷ್ಟ ಆಗ್ಬೋದು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ನೂರು ವರ್ಷ ಶುಭ ದಿನಕ್ಕೆ ಸಂತೋಷವೇ. ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತ್ತಾ ನಗು ನೀನು ನಗುತ್ತಾ ನಗುತ್ತಾ ಬಾಳು ನೀನು ಕಟಿಂಗ್ ಮಾಡಿಬಿಟ್ಟು ನಾನು ಅವನಿಗೆ ತಿನ್ನಿಸಿ, ಅವನು ನನಗೂ ನನ್ನ ಹಸ್ಬೆಂಡ್ಗೂ ಕೂಡ ತಿನ್ನಿಸಿ, ಆ ಕಡೆ ಈ ಕಡೆ ತಿಂದಾದಮೇಲೆ ನಾವು ಅವನಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕಲ್ವ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವು ನೈಟೇ ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ಅವನಿಗೆ ಏನೇನು ಸರ್ಪ್ರೈಸ್ ಕೇಳಿದ್ದ, ಅವನು ಏನೇನು ಗಿಫ್ಟ್ ಕೇಳಿದ್ದ ಅದನ್ನೆಲ್ಲ ಕೊಟ್ವಿ. ಅದರಲ್ಲೂ ಒಂದು ಗಿಫ್ಟನ್ನು ಮಾತ್ರ ನಾವು ಹೋಲ್ಡ್ ಮಾಡಿ ಇಟ್ಕೊಂಡ್ವಿ. ಕಾರಣ ಇಷ್ಟೇ, ಅದು ಅವನಿಗೆ ಫೇವ್ರೇಟು. ಅವನ ಹತ್ರ ಆಲ್ರೆಡಿ ತುಂಬ ವಾಚಸ್ ಇದೆ. ಅವನಿಗೆ ವಾಚ್ ಕಲೆಕ್ಷನ್ ಅಂದರೆ ತುಂಬ ಇಷ್ಟ. ಸೊ ತುಂಬ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾನೆ. ಅದರಲ್ಲೂ ಫಾಸ್ಟ್ ಟ್ರ್ಯಾಕ್ ವಾಚ್ ಒಂದು ಕೇಳ್ತಾ ಇದ್ದ. ಅವನಿಗೆ ಗೊತ್ತಿಲ್ಲದೆ ನಾವು ಅದನ್ನು ಎತ್ತಿಟ್ಕೊಂಡಿದ್ವಿ. ಈ ದಿನವೇ ಈ ಟೈಮಲ್ಲೇ ಕೊಡೋಣ ಅಂತ ಹೇಳಿಬಿಟ್ಟು ಅವನು ಅಳ್ತಾನೂ ಇದ್ದ. ನಾನು ಕೇಳಿದ್ದು ನೀವು ಕೊಡಿಸ್ಲಿಲ್ಲ ಅಂತ. ಹೇಗೆಗೋ ಮ್ಯಾನೇಜ್ ಮಾಡಿ ಒಂದಿನ ಕಳೆದ್ವಿ. ಕೊನೆಗೂ ಕೊಟ್ಟಮೇಲೆ ಸ್ವಲ್ಪ ಶಾಕ್ ಆದ. ಅಲ್ಲಿ ತೋರಿಸ್ಕೊಡ್ಲಿಕ್ಕಾಗಲಿಲ್ಲ, ಕಾರಣ ಅಲ್ಲಿ ವೀಡಿಯೋಸು ಮತ್ತು ಫೋಟೋಸ್ ಹಿಡಿತಾ ಇದ್ರಲ್ಲ, ಸೊ ಅವ್ರ ಮುಂದೆ ಅದನ್ನು ಹೇಳ್ಕೊಳಕ್ಕಾಗಲಿಲ್ಲ. ಆಮೇಲೆ ಮತ್ತೆ ತುಂಬ ಖುಷಿಪಟ್ಟ. ಆಮೇಲೆ ಹೇಳ್ತಾ ಇದ್ದ, ಐ ಲವ್ ಯು ಡ್ಯಾಡಿ, ಥ್ಯಾಂಕ್ ಯು ಸೋ ಮಚ್, ನನಗೆ ತುಂಬ ಇಷ್ಟ ಆಯಿತು ಎಲ್ಲ ಸರ್ಪ್ರೈಸ್ ಗಿಫ್ಟ್ಗಳು, ನನಗೆ ತುಂಬ ಹ್ಯಾಪಿಯಾಗಿದ್ದೀನಿ ಡ್ಯಾಡಿ ಅಂತ ಹೇಳ್ತಾ ಇದ್ದ. ಒಂದು ಮಗು ಆದ್ರೂ ಎರಡು ಮಗು ಆದ್ರೂ ನಾವು ಕೊಡೋ ಪ್ರೀತಿ ಒಂದೇ ಆಗಿರುತ್ತೆ. ಹಾಗೆಯೇ ನನ್ನ ಮಗ ಕೂಡ ನಮ್ಮಿಬ್ಬರಿಗೂ ಅವನು ಏನೇ ಕೇಳಿದ್ರು ನಾವಿಲ್ಲ ಅಂತ ಇಲ್ಲಿವರೆಗೂ ಹೇಳಿಲ್ಲ. ಕಾರಣ ಅವನು ಖುಷಿಯಾಗಿದ್ದರೆ ನಾವು ತುಂಬ ಖುಷಿಯಾಗಿರ್ತೀವಿ. ಅವನು ನಮ್ಮ ಜೊತೆ ಕೂಡ ಅದೇ ಥರ ಇದ್ದಾನೆ. ಇನ್ನು ಅವನ ಡ್ಯಾಡಿ ಜೊತೆ ಅಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಅವನು. ಆಮೇಲೆ ಒಂದು ಡ್ಯಾನ್ಸ್ ಕೂಡ ಮಾಡಿದ್ವಿ, ಬ್ಯಾಂಗಲ್ ಬಂಗಾರಿ, ಈಗ ಟ್ರೆಂಡಿಂಗಲ್ಲಿರೋ ಸಾಂಗ್ ಅದು ಕೂಡ ಡ್ಯಾನ್ಸ್ ಮಾಡಿದ್ವಿ. ಮತ್ತು ಬೇರೆ ಕೂಡ ಮಾಡಿದ್ವಿ. ಹಸ್ಬೆಂಡು ಮಗ ಸೇರಿಕೊಂಡು ಅವರಿಗೆ ತಿನ್ನಲಿಕ್ಕೋಸ್ಕರ ಅವ್ರಿಗೆ ಏನು ಇಷ್ಟನೋ ಅದನ್ನು ತರಿಸ್ಕೊಂಡು ತಿಂತಾಯಿದ್ರು.
ಸೃಷ್ಟಿಸಿದೆ ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ ಎಂದು ಹೀಗೆ ಆಗಿಲ್ಲ ಏನು. ನಾನು ನಮ್ಮ ಅಪ್ಪು ಸರ್ ಸಾಂಗ್ ಕೇಳ್ಕೊಂಡು ಕೂತ್ಕೊಂಡಿದ್ದೆ. ನನ್ನ ಫೇವ್ರೇಟ್ ಅವರು, ಹಾಗಾಗಿ ನಾನು ಯಾವಾಗಲೂ ಅವ್ರ ಸಾಂಗು ಅವ್ರ ಫಿಲ್ಮ್ ಎಲ್ಲ ನೋಡ್ತಾ ಕೂರ್ತೀನಿ. ಅಲ್ಲೂ ಕೂಡ ಒಂದು ಸಾಂಗ್ ಕೇಳಿಕೊಂಡೆ. ಆನಂತರ ನಮ್ಮ ಫೋಟೋಶೂಟ್ ಕಂಟಿನ್ಯೂ ಆಯಿತು. ಅಲ್ಲಿ ತುಂಬ ಫೋಟೋಸು ವೀಡಿಯೋಸ್ ಕ್ಲಿಕ್ ಮಾಡ್ಕೊಂಡ್ವಿ. ನನಗಂತೂ ಎಲ್ಲ ಫೋಟೋಸ್ ಇಷ್ಟ ಆಗಿದೆ. ನಿಮ್ಮ ಜೊತೆ ಎಷ್ಟು ಶೇರ್ ಮಾಡಲಿಕ್ಕಾಗುತ್ತೋ ಅಷ್ಟನ್ನು ಶೇರ್ ಮಾಡಿದ್ದೀನಿ. ನನ್ನ ಮಗನಿಗೂ ಕೂಡ ಈ ಬರ್ತ್ಡೇ ಸ್ಪೆಷಲ್ ಅನ್ಕೊತೀನಿ. ಪ್ರತಿ ವರ್ಷ ನಾವು ಊರಿಗೆ ಹೋಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಈ ವರ್ಷ ನಾವು 3 ಜನ ಮಾಡಿದ್ವಿ. ಹಾಗಾಗಿ ಅವನು ಕೂಡ ಖುಷಿಯಾಗಿರಬೇಕು ಅನ್ನೋ ಕಾರಣಕ್ಕೆ ಅವನು ಇಷ್ಟಪಟ್ಟಿದ್ದೆಲ್ಲದನ್ನು ನಾವು ಕೊಡಿಸಿದ್ದೀವಿ. ಅವನು ಕೂಡ ತುಂಬ ಹ್ಯಾಪಿಯಾಗಿದ್ದ. ನಾವು ಹೇಳ್ದಾಗೇ ಡೆಕೋರೇಟ್ ಕೂಡ ಮಾಡಿದರು. ತುಂಬ ಚೆನ್ನಾಗಿ ಮಾಡಿದರು. ಒಮ್ಮೆ ಮಾಡಿಸ್ಬೋದು ಬರ್ತ್ಡೇನ. ಅಲ್ಲಿರೋರು ನಮ್ಮ ಜೊತೆ ಅಷ್ಟೇ ಫ್ರೆಂಡ್ಲಿ ಆಗಿರ್ತಾರೆ. ಎಲ್ಲ ಥರದ ಫಂಕ್ಷನ್ ಕೂಡ ಅಲ್ಲಿ ಮಾಡ್ಬೋದು. ಈ ವಿಡಿಯೋ ನೀವು ಪೂರ್ತಿ ನೋಡಿದರೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.